ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸೋಗಲಪಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎದುರು ಹಾಲು ಉತ್ಪಾದಕರು ಪ್ರತಿಭಟನೆಗೆ ಮುಂದಾದ ಘಟನೆ ನಡೆಯಿತು. ಕಳೆದ 4 ವರ್ಷಗಳ ಹಿಂದೆ ಕೋಟ್ಯಾಂತರ ಹಣ ದುರುಪಯೋಗದ ಗಂಭೀರ ಆರೋಪ ಹೊತ್ತು ಚುನಾಯಿತ ಆಡಳಿತ ಮಂಡಳಿಯಿಂದ ಅಮಾನತುಗೊಂಡು ನಂತರ ಕೆಇಟಿಯಿಂದಲೂ ವಜಾಗೊಂಡಿದ್ದ ಸಂಘದ ಮಾಜಿ ಮುಖ್ಯ ಕಾರ್ಯನಿರ್ವಾಹಕ ಹೇಮಲಿಂಗೇಗೌಡ ಏರ್ಕೋರ್ಟ್ನಿಂದ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಮುಂದುವರಿಯಲು ಆದೇಶ ತಂದು ಅಧಿಕಾರ ಸ್ವೀಕಾರ ಮಾಡುತ್ತಾರೆಂಬ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಹಾಲು ಉತ್ಪಾದಕರು ಸಂಘದ ಎದುರು ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಕೆಲ ಮುಖಂಡರು ಹಾಲು ಉತ್ಪಾದಕರು ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಪಿ ರಾಜು, ಚಂದ್ರು, ಮಲ್ಲೇಶ್, ನಿಂಗರಾಜು, ಸಂತೋಷ್, ಪುಟ್ಟಸ್ವಾಮಿ, ಸಿದ್ದಪ್ಪಾಜಿ, ನಾಗೇಶ್, ಚೇತನ್, ಕೃಷ್ಣಪ್ಪ, ಲೋಕೇಶ್, ಹೊಟ್ಟೇಗೌಡ, ಶಿವಣ್ಣ, ಹಿರೇಗೌಡ, ಬೇಬಿಕಾರ್, ಹಿರೇಗೌಡ, ದೇವರಾಜು, ಪುಟ್ಟಸ್ವಾಮಿ, ರಾಮೇಗೌಡ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಸೋಗಲಪಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯನ್ನ ನಾವು 4 ವರ್ಷದಿಂದನೇ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿದ್ವಿ. ಅದನ್ನು ಏರ್ಕೋರ್ಟ್ನವರು ರಾಮನಗರ ಏರ್ಕೋರ್ಟ್ನಲ್ಲಿ ಮತ್ತೆ ಹೊಸದಾಗಿ ಅವನಿಗೆ ಆದೇಶ ಕೊಟ್ಟು ಕೆಲವೊಂದು ಕಾರಣಗಳಿಂದ, ರಾಜಕೀಯ ಕಾರಣಗಳಿಂದ ಮತ್ತು ಕೆಲವೊಂದು ನಮ್ಮೂರಿನ ಕೆಲವೊಂದು ಕುತಂತ್ರಗಳಿಂದ ಅದು ಸ್ವಲ್ಪ ತಪ್ಪಾಗಿದೆ. ಆರ್ಡ್ರು ಅವನ ಪರವಾಗಿ ಬಂದ್ಬಿಟ್ಟಿದೆ. ಆ ಕಾರ್ಯದರ್ಶಿನ ನಾವು ಯಾವುದೇ ಕಾರಣದಿಂದ ನಮ್ಮ ಸೊಸೈಟಿಗೆ ಸೇರಿಸೋದಿಲ್ಲ. ಯಾವುದೇ ಕಾರಣದಿಂದ ಅವನು ತುಂಬ ಭ್ರಷ್ಟಾಚಾರಿ. ಹಿಂದೆ 25 ವರ್ಷ ಅಧಿಕಾರ ನಡೆಸಿ ಸುಮಾರು 1 ಕೋಟಿ ರೂಪಾಯಿ ದುಡ್ಡನ್ನು ದುರುಪಯೋಗ ಮಾಡಿಕೊಂಡು 1 ಕೋಟಿ ರೂಪಾಯಿ ದುಡ್ಡನ್ನು ತಿಂದು ಸೊಸೈಟಿನ ಮುಳುಗಿಸ್ಬಿಟ್ಟಿದ್ದ. ಈಗ 4 ವರ್ಷದಿಂದ ಸುಮಾರು ಒಂದು 60 ಲಕ್ಷದ ಬಿಲ್ಡಿಂಗ್ ಕಟ್ಟಿದ್ದೀವಿ. 4 ವರ್ಷದಿಂದ ಸುಮಾರು ಒಂದು 20-25 ಲಕ್ಷ ರೂಪಾಯಿನಷ್ಟು ಹಣಕಾಸಿನ ಲಾಭದಲ್ಲಿ ಸೊಸೈಟಿ ನಡೀತಾ ಇದೆ. ಈ ಬೋನಸ್ ಕೊಟ್ಟಿದೆ, ಕಾರ್ಯಕರ್ತರಿಗೆ 50 ಲಕ್ಷ ಬೋನಸ್ನು ಕೂಡ ಕೊಟ್ಟಿದೆ. ಇದೆಲ್ಲ ಕಾರಣಗಳಿಂದ ಅವನು ಯಾವುದೇ ಕಾರಣದಿಂದ ನಾವು ಸೊಸೈಟಿಗೆ ಸೇರಿಸೋದಿಲ್ಲ. ಅದಕ್ಕೆ ರಾಜಕಾರಣ ಅದಕ್ಕೆ ಬೇಕಾದಂಥ ಸಮಂಜಸವಾದಂಥ ರಾಜಕಾರಣನ ಅವನು ಮಾಡ್ಕೊಂಡ್ಬಂದಿದ್ದಾನೆ. ಆದರೆ ಊರಿನವರು ಅಥವಾ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಹಾಲು ಉತ್ಪಾದಕರು ಯಾವುದೇ ಕಾರಣದಿಂದ ಅವನ್ನ ಸೊಸೈಟಿಗೆ ಸೇರಿಸೋದಿಲ್ಲ. ಏನೇ ವ್ಯಕ್ತಿ ಹೇಮಲಿಂಗೇಗೌಡ ಅಂತ ಅವನ್ನ ಯಾವುದೇ ಕಾರಣದಿಂದ ಸೇರಿಸೋದಿಲ್ಲ. ಗ್ರಾಮದವರು ಎಲ್ಲರೂ ಕೂಡ 99% ಗ್ರಾಮದವರು ಅವ್ನಿಗೆ ಸಪೋರ್ಟ್ ಮಾಡಲ್ಲ. ಅದನ್ನ ನಾವು ಹೈಕೋರ್ಟಲ್ಲಿ ಪ್ರಶ್ನೆ ಕರ್ನಾಟಕ ಅಪ್ಲೇಟ್ ಟ್ರಿಬ್ಯುನಲ್ ಪ್ರಶ್ನೆ ಮಾಡ್ತೀವಿ. ಬರುವಂಗಿಲ್ಲ ಅಂತಂದ್ರು ರಾಜಕೀಯ ಪ್ರೇರಿತವಾಗಿ ಬಂದವ್ರು. ಈಗ ರಾಜಕೀಯ ಪ್ರೇರಿತವಾಗಿ ಆರ್ಡರ್ ಮಾಡ್ಕೊಂಡ್ ಬಂದಿದ್ದಾರೆ ಅವರು. ದುಡ್ಡ ಮಾಡವ್ರೆ. 50 ಲಕ್ಷನ ಬೋನಸ್ ಕೊಟ್ಟವ್ರೆ, 10 ಲಕ್ಷ ಸೈಟ್ ತಗೊಂಡವ್ರೆ, 40 ಲಕ್ಷ ಬಿಲ್ಡಿಂಗ್ ಕಟ್ಟವ್ರೆ, ಎಲ್ಲಾನು ವ್ಯವಸ್ಥೆ ಮಾಡವ್ರೆ. ಹಾಲು ಉತ್ಪಾದಕರಿಗೆ ಏನೇನು ಬರಬೇಕು ಸವಲತ್ತುಗಳು, ಸತ್ತೋದ್ರೆ ಬೋನಸ್ 1 ಲಕ್ಷ ಇದ್ಬಾರ್ದು, ಶೇರ್ ಬರೋದು ದುಡ್ಡು, ಎಲ್ಲರಿಗೂ ಇನ್ಶೂರೆನ್ಸ್ಗಳು ಮಾಡಿಸ್ಕೊಟ್ಟವ್ರೆ. ಹಿಂದೆ ಇನ್ಶೂರೆನ್ಸ್ಗಳು ಮಾಡ್ಕೊಟ್ಟಿರ್ಲಿಲ್ಲ ಅವನು, ಯಾವುದೇ ವ್ಯವಸ್ಥೆನೂ ಮಾಡಿರಲಿಲ್ಲ ಅವನು. ಅದರಿಂದ ಅವ್ನಿಗೆ ನೀವು ನೋಡಿ, ಲಿಂಗೇಶ್ ಕುಮಾರ್ ಆಗ್ಬೋದು, ಯೋಗೇಶ್ವರ ಆಗ್ಬೋದು, ಅವ್ರು ಸಪೋರ್ಟ್ ಮಾಡಿದ್ರೆ ಆ ಸ್ಪಾಟಿಗೆ ಬಂದು ರೈತರುಗಳನ್ನು ವಿಚಾರಣೆ ಮಾಡಿ ಬಂದು ಸಪೋರ್ಟ್ ಮಾಡಿ, ಆಗ ಆರ್ಡರ್ ಕೊಡಿ. ಇಲ್ಲಿ ಡೈರಿ ಹತ್ರ ನೀವೇ ಬರ್ಬೇಕು ಸ್ಪಾಟ್ಗೆ, ಆಗ ನಿಮ್ಗೆ ಇರ್ತದೆ. ನೀವು ಊರಲ್ಲಿ ನಿಮ್ಮಿಂದ ಏನಾಯ್ತದೆ, ಜನಗಳಿಗೆ ತೊಂದರೆ ಆಯ್ತದೆ, ರೈತರೆಲ್ಲ ಬಂದು ಕೈ ಕೂತಿರ್ಬೇಕಾಯ್ತದೆ. ಅದರಿಂದ ನೀವು ವ್ಯವಸ್ಥೆ ಮಾಡ್ಬೇಕಾದ್ರೆ ಯಾರು ರಾಜಕಾರಣಿಗಳು ಆಗ್ಬೋದು, ನೀವು ಬಂದು ಆಮೇಲೆ ಅಧ್ಯಕ್ಷರು DK ಸುರೇಶ್ ಅಧ್ಯಕ್ಷರು ನಾವು ಅವ್ರ ಪಕ್ಷದವ್ರೆ, ಅವ್ರಿಗೆ ಎಷ್ಟನ್ನ ಕೆಟ್ಟ ಸರಿಬೇಡಿ ಅಂತ ಹೇಳ್ತೀನಿ. ಹೇಳ್ತಾರೆ, ಆ ಮಾತನ್ನ ಮುಗಿಸ್ತೀನಿ. ಮಾಜಿ ಹೇಮಲಿಂಗೇಗೌಡ ಆದಂಥವ್ರಿಗೆ ಅಧಿಕಾರ ತಗೊಂಡು ಚೆಕ್ ಪವರ್ ತಗೊಂಡು ಸುಮಾರು ಒಂದು 15-20 ಲಕ್ಷ ಇರುವಂಥ ಸೊಸೈಟಿಲಿ ಇರುವಂಥ ಹಣವನ್ನು ಡ್ರಾ ಮಾಡಿಕೊಂಡು ಮತ್ತೆ ಅವನು ನೆಕ್ಸ್ಟು ಬರೋದಿಲ್ಲ, ಡ್ಯೂಟಿ ಮಾಡೋದಿಲ್ಲ. ಮತ್ತೆ ಇನ್ನೊಂದು 4 ವರ್ಷ ಹಾಕ್ಕೊಂಡು ಮತ್ತೆ ಯಾರ ಹತ್ರ ಹಾಕ್ಸ್ಕೊಂಡು ಮತ್ತೆ ದುಡ್ಡು ಡ್ರಾ ಮಾಡ್ಕೊಂಡು ಬರ್ತಾನೆ. ಅದರಿಂದ ನಮ್ಮ ಆ ದುಡ್ಡಿಗೆ ರಕ್ಷಣೆ ಆಗಿ ನಾವೆಲ್ಲರೂ ಸೋಗಲಪಳ್ಳಿ ಗ್ರಾಮಸ್ಥರು ನಿಂತಿದ್ದೀವಿ. ದುಡ್ಡಿಗೆ ರಕ್ಷಣೆ. ಆಮೇಲೆ ಮತ್ತೆ ಆಡಿಟ್ ಅಲ್ಲಿ 6 ಲಕ್ಷ ತೋರ್ತಾ ಇದೆ ಅವನು ದುರುಪಯೋಗ ಪಡಿಸ್ಕೊಂಡಿರೋದು, ಅದನ್ನು ಕಟ್ಟಲಿಲ್ಲ. ಅದಕ್ಕೂ ಯಾರು ಆದೇಶ ತಗೊಳ್ಳಿಲ್ಲ, ಲೆಕ್ಕಿಲ್ಲ. ನಾವು ಕಂಪ್ಲೇಂಟ್ ಕೊಟ್ರೆ ಅವ್ರಿಗೆ ಯಾರಿಗೆ ಲೆಕ್ಕ ಇಲ್ಲ. ಅದೇ ಅವ್ನು ಕೊಟ್ರೆ ಇಮಿಡಿಯೇಟ್ಲಿ ಒಂದೇ ದಿನಕ್ಕೆ ಆರ್ಡರ್ ಮಾಡ್ತಾರೆ. ರೈತರು ಬೆಳಗ್ಗೆ ಸಾಯಂಕಾಲ ಮೇವು ತಂದು ಇದು ಮಾಡಿ ನಮ್ ಕಷ್ಟ. ಅವನು ಏನು ಇಲ್ಲ ಅನ್ಬಿಟ್ಟು 4 ವರ್ಷದಿಂದೆಲ್ಲ ಸಂಬಳ ಹಾಕೊಡಿ ಅನ್ಕೊಂಡು ಕೇಳ್ಕೊಂಡಿದ್ದಾನೆ, ಸಂಬಳ ಹಾಕ್ಸ್ಕೊಂಡು ಬಂದಿದ್ದಾನೆ. ಯಾವುದೇ ಕಾರಣಕ್ಕೂ ಪ್ರಾಣ ಹೋದ್ರು ಕೂಡ ಅವನ ಸೊಸೈಟಿಗೆ ಸೇರ್ಸಲ್ಲ ಅಂತ ಮನವಿ ಮಾಡ್ಕೊಳ್ತೀವಿ. ನ್ಯಾಯ ನೋಡಿ, ನ್ಯಾಯದಿಂದ ಧರ್ಮವಾಗಿ ನಿಮ್ಮ ಹೆಸರನ್ನ ಕಳ್ಕೋಬೇಡಿ. ಲಿಂಗೇಶೇ ಆಗ್ಬೋದು, ಹೇಗೇಶ್ವರ ಆಗ್ಬೋದು, ಮತ್ತೆ DK ಸುಕುಮಾರ್ ಆಗ್ಬೋದು, ಸುರೇಶ್ ಆಗ್ಬೋದು.
ನಮ್ದು ಸರ್ಕಾರ ಅದೇನ್ಬಿಟ್ಟು ಏನ್ ಬೇಕಾದ್ರೂ ಮಾಡುವಂತ ಪರಿಸ್ಥಿತಿನ ಮಾಡಬೇಡಿ. ನಮ್ಮ ಹೆಂಡತಿ ಮಕ್ಳು ನೀವೇನಾರ ಕೈ ಜೋಡಿಸಿದ್ರೆ ನಮ್ಮ ಹೆಂಡತಿ ಮಕ್ಳು ಮುಂದೆ ಆಯ್ತಾರ. ಜೋಡಿಸ್ಬೇಡಿ. ಇದು ಸಂಘ, ಇದು ನಾವು ಊರಿನ ಗೌರವನ ನಾವು ಕಾಪಾಡ್ಕೋತೀವಿ. ಈ ಪೊಲೀಸ್ ಫೈಟ್ ಕೊಡೋದು, ಯಾರ ಗಲಾಟೆಗೆ ಹೋಗೋದು, ಹೊಡಿಲ್ಲ ಅವ್ನಿಗೆ ಒಂದು 5 ಲಕ್ಷ ಕೊಡ್ತೀನಿ ಅನ್ನೋದು, ಹಾಗೆ ಹೊಡೆದು ಬಿಡೋದು, ಅವನ್ನ ಹಾಕ್ಬಿಟ್ಟು ದನ ಕರ ಎಲ್ಲ ಓದೋ, ಅವೆಲ್ಲ ಮಾಡಬೇಡಿ. ಊರು ಗಂಭೀರವಾಗದೆ, ಊರನ್ನ ಉಳಿಸ್ಕೊಡಿ. ಇದನ್ನ ರೀತಿಯಿಂದ ಏನ್ ಮಾಡ್ಬೇಕು, ಕಾನೂನು ಏನದೆ ಅದನ್ನ ಪಾಲಿಸಿ. ಅಷ್ಟು ಬಿಟ್ಟ ನಾನು ಇನ್ನೇನು ಕೇಳ್ಕೋದಿಲ್ಲ. ನಿಮ್ಗೆ ಗೌರವ ಅದೇ ಸುರೇಶ್ಗಾಗ್ಬೋದು, ಹೇಗೇಶ್ಗಾಗ್ಬೋದು, ಲಿಂಗೇಶ್ಗಾಗ್ಬೋದು, ಅದನ್ನ ಮಾತ್ರ ಉಳಿಸ್ಕೊಳ್ಳಿ. ನಮ್ಮನ್ನ ತಿರುಗಿ ನೋಡಿ. ಸರಿನಾ?